Hi everyone, welcome to my channel. Today I will share you a story of the woodcutter and the eagle. ಇವತ್ತು ನಾನು ನಿಮಗೊಂದು ಕಥೆಯನ್ನು ಹೇಳ್ತೇನೆ ಕೇಳಿ. Once a kind woodcutter went to the hills to cut wood. ಒಮ್ಮೆ ಒಬ್ಬ ಮರ ಕಡಿಯುವವನು ಒಂದು ದಟ್ಟವಾದ ಅರಣ್ಯದ ಒಳಗಡೆ ಹೋದ. The hill was so steep that he lost his way. ಆ ಗುಡ್ಡ ಅಥವಾ ಆ ಬೆಟ್ಟದ ಒಳಗಡೆ ಅವನು ಕಟ್ಟಿಗೆ ಹುಡುಕ್ತಾ ಹೋದಾಗ ವಾಪಸ್ ಬರಲಿಕ್ಕೆ ಅವನಿಗೆ ದಾರಿನೇ ಕಾಣಲಿಲ್ಲ. ಅಂದರೆ ಕಳೆದು ಹೋಗಿಬಿಟ್ಟ ಅವನಲ್ಲೇ. ಹೇಗೆ ವಾಪಸ್ ಹೋಗೋದಂತ ಅವನಿಗೆ ಗೊತ್ತಾಗಿಲ್ಲ. ಹಿ ವೆಯ್ಟೆಡ್ ಫಾರ್ ಸಮ್ ಹೆಲ್ಪ್. ಅವನು ಏನು ಮಾಡ್ದ, ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ, ಆ ಕಡೆ ಈ ಕಡೆ ನೋಡ್ದ, ಯಾರಾದರೂ ಹೆಲ್ಪ್ ಮಾಡ್ತಾರಾ, ಸಹಾಯ ಮಾಡ್ತಾರಾ ಅಂಥೇಳಿ ನೋಡ್ದ. ಸಡನ್ಲಿ, ತಕ್ಷಣ ಆ್ಯನ್ ಈಗಲ್ ಫ್ಲೀವ್ ಕ್ಲೋಸ್ ಟು ಹಿಮ್. ತಕ್ಷಣ ಏನಾಗುತ್ತೆ, ಒಂದು ಮೇಲಿಂದ ಒಂದು ಗರುಡ ಅವನ ಹತ್ತಿರ ಬಂದು ಹಾರುತ್ತೆ. ಆ್ಯಂಡ್ ಟುಕ್ ಅವೇ ಹಿಸ್ ಹ್ಯಾಟ್. ಅದು ಬಂದು ಅವನ ತಲೆ ಮೇಲಿದ್ದ ಟೋಪಿಯನ್ನು ತಗೊಂಡು ಹಾರಿ ಹೋಗಿಬಿಡುತ್ತೆ. ದ ವುಡ್ ಕಟ್ಟರ್ ವಾಸ್ ಆ್ಯಂಗ್ರಿ. ಈಗ ಈ ಬಡ ಕಟ್ಟಿಗೆ ಕಡಿಯವನು ಇರ್ತಾನಲ್ಲ, ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಮೊದಲೇ ಅವನು ಕಾಡಲ್ಲಿರ್ತಾನೆ, ಎಲ್ಲೂ ದಾರಿ ಕಾಣಲಿಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡಿರ್ತಾನೆ, ತಲೆ ಮೇಲೆ ಕೈ ಹೊತ್ಕೊಂಡು. ಅದ್ರ ಮಧ್ಯ ಈ ಗರುಡ ಬಂದು ನನ್ನ ಟೊಪ್ಪಿಯನ್ನು ತೊಗೊಂಡು ಹೋಯ್ತಲ್ಲ ಅಂತ ಹೇಳ್ಕೊಂಡು ಸಿಟ್ಟು ಬಂದುಬಿಡುತ್ತೆ ಅವನಿಗೆ. ಆ್ಯಂಡ್ ಹಿ ಸ್ಟಾರ್ಟೆಡ್ ಚೇಸಿಂಗ್. ಈಗ ಏನು ಮಾಡ್ತಾನೆ ಅವನು, ಆ ಗರುಡ ಎಲ್ಲಿ ಹೋಗುತ್ತೆ ಅದನ್ನು ಹಿಂಬಾಲಿಸ್ತಾ ಬೆನ್ನಟ್ಟಿ ಹೋಗ್ತಾನೆ. ದ ಬರ್ಡ್ ಆಫ್ಟರ್ ಸಮ್ ಟೈಮ್, ಹೀ ಸ್ಟಾರ್ಟೆಡ್ ಚೇಸಿಂಗ್ ದ ಬರ್ಡ್ ಆಫ್ಟರ್ ಸಮ್ ಟೈಮ್. ಅಂದರೆ ಅವನು ಆ ಗರುಡ ಹೋದ ದಿಕ್ಕಿನಲ್ಲೇ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಸ್ವಲ್ಪ ಸಮಯ ಆದಮೇಲೆ ಹೀ ರಿಯಲೈಸ್ಡ್ ಹೀ ಹ್ಯಾಡ್ ಫೌಂಡ್ ದ ವೇ ಡೌನ್ ದ ಹಿಲ್. ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ದೂರ ಹೋದಾಗೆ ಅವನಿಗೆ ದಾರಿ ತಕ್ಷಣ ಹೊಳೆಯುತ್ತಿದೆ. ನಾನು ಬಂದಿದ್ದ ದಾರಿ, ನಂಗೆ ದಾರಿ ಬಂದಿದ್ದು ಸಿಕ್ಬಿಡ್ತು, ಹೊರಗಡೆ ಹೋಗ್ಬೋದು ನಾನು ಅಂತೇಳಿ ಖುಷಿ ಆಗಿಬಿಡುತ್ತೆ. ಆ್ಯಂಡ್ ಇಟ್ ವಾಸ್ ದ ಸೇಮ್ ಈಗಲ್ ಹೀ ಹ್ಯಾಡ್ ಒನ್ಸ್ ರೆಸ್ಕ್ಯೂಡ್. ಆಮೇಲೆ ಅವನಿಗೆ ತಕ್ಷಣ ಹೊಳೆಯುತ್ತೆ, ಇದು ಅದೇ ಹಕ್ಕಿ, ಅದೇ ಗರುಡ. ನಾನು ಒಮ್ಮೆ ಅದು ಕಷ್ಟದಲ್ಲಿದ್ದಾಗ ಅದನ್ನು ಹೆಲ್ಪ್ ಮಾಡಿದ್ದೆ, ಅಂದರೆ ಸಹಾಯ ಮಾಡಿದ್ದೆ. ಅದೇ ಗರುಡ ನನಗೆ ಇವತ್ತು ಸಹಾಯ ಮಾಡ್ತು, ನನ್ನನ್ನು ರಕ್ಷಿಸಿಸ್ತು ಅಂಥೇಳಿ ತಿಳಿತಾನೆ. ಹೀ ನೌ ಅಂಡರ್ಸ್ಟುಡ್. ಅವನಿಗೆ ಗೊತ್ತಾಗುತ್ತೆ. ಈಗ ಏನು ಗೊತ್ತಾಗುತ್ತೆ, ವೈ ದ ಈಗಲ್ ಫ್ಲೀವ್ ಅವೇ ವಿತ್ ಹಿಸ್ ಹ್ಯಾಟ್. ಯಾಕೆ ಆ ಹಕ್ಕಿ ಅವನ ತಲೆಯ ಮೇಲಿದ್ದ ಟೋಪಿಯನ್ನು ಹಿಡ್ಕೊಂಡು ಹೋಯಿತು, ಹಾರಿ ಹೋಯಿತು ಅಂತ ಈಗ ಅರ್ಥ ಆಗುತ್ತೆ. ಯಾಕೆ ಹೋಯಿತು ಅಂದರೆ, ಆ ಗರುಡ ಅದಕ್ಕೆ ಅವನಿಗೆ ದಾರಿ ಕಳೆದೋಗಿದೆ ಅಂತ ಗೊತ್ತಾಗಿ ಅವನಿಗೆ ದಾರಿ ತೋರಿಸ್ಲಿಕ್ಕೆ ಅದು ಹಾರಿ ಹೋಗುತ್ತೆ. ಅದು ಹಾರಿ ಹೋಗ್ತಿರ್ಬೇಕಾದ್ರೆ ಆ ಟೋಪಿಯನ್ನು ಹಿಡ್ಕೊಳ್ತಾ ತನ್ನನ್ನು ಬೆನ್ನಟ್ಟಿ ಆ ದಾರಿಯನ್ನು ಕಂಡುಕೊಳ್ತಾನೆ ಇವನು ಅಂತ ಹೇಳ್ಕೊಂಡು ಆ ಗರುಡ ಟೋಪಿ ತಗೊಂಡು ಹೋಯಿತು ಅಂಥೇಳಿ ಅವನಿಗೆ ಮನಸ್ಸಿಗೆ ಹೊಳೆಯುತ್ತೆ. ಹೀ ಸೆಡ್, ಅವನು ಹೇಳ್ತಾನೆ, ಯಾರಿಗೆ ಹೇಳ್ತಾನೆ, ಹಕ್ಕಿಗೆ ಹೇಳ್ತಾನೆ, ಗರುಡಂಗೆ ಹೇಳ್ತಾನೆ, ಯು ಟುಕ್ ಅವೇ ಹ್ಯಾಟ್. ನೀನು ನನ್ನ ಟೋಪಿಯನ್ನು ತಗೊಂಡು ಹೋದೆ, ಯಾಕಂದರೆ ಸೊ ದ್ಯಾಟ್ ಐ ಕ್ಯಾನ್ ಫಾಲೋ ಯು. ಯಾಕಂದರೆ ನಾನು ನಿನ್ನನ್ನು ಹಿಂಬಾಲಿಸಲಿ ಅಂತ ಹೇಳ್ಕೊಂಡು ನೀನು ತಗೊಂಡು ಹೋದೆ. ಆ್ಯಂಡ್ ರೀಚ್ ಹಿಯರ್, ಇಲ್ಲಿ ತನಕ ನನ್ನನ್ನು ತಲುಪಿಸಿದೆ. ಅಂದರೆ ನನಗೆ ಜಾಗ ಕಳೆದೋಗಿದ್ದೆ ನಾನು ಕಾಡೊಳಗಡೆ, ಈಗ ಹೇಗೆ ಹೊರಗಡೆ ಹೋಗೋದು ಅಂಥೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಾಗ ಈಗ ನೀನು ಈ ರೂಪದಲ್ಲಿ ಬಂದು ನನ್ನನ್ನು ದಾರಿಗೆ ದೀಪವಾದೆ ಅಂತ, ಅಂದರೆ ದಾರಿ ತೋರಿಸ್ದೆ ಅಂಥೇಳಿ ಹೇಳ್ತಾನೆ. ಯು ಆರ್ ಮೈ ಟ್ರೂ ಫ್ರೆಂಡ್. ಅದ್ರ ಜೊತೆಗೆ ನೀನು ನನ್ನ ಜೀವದ ಗೆಳೆಯ, ನೀನೇ ನಿಜವಾದ ಸ್ನೇಹಿತ ಅಂತ ಹೇಳ್ಕೊಂಡು ಹೇಳ್ತಾನೆ. ತುಂಬ ಖುಷಿ ಆಗುತ್ತೆ ಅವನಿಗೆ, ಗರುಡ ತನಗೆ ಹೆಲ್ಪ್ ಮಾಡ್ತಲ್ಲ, ಹಕ್ಕಿ ಹೆಲ್ಪ್ ಮಾಡ್ತು. ಆದ್ದರಿಂದ ಹೇಳ್ತಾನೆ, ನೀನೇ ನನ್ನ ನಿಜವಾದ ಗೆಳೆಯ, ನೀನು ಹೆಲ್ಪ್ ಮಾಡ್ದಿದ್ರೆ, ನೀನು ಸಹಾಯ ಮಾಡ್ದಿದ್ರೆ ನಾನು ಕಾಡೊಳಗಡೆ ಇರಬೇಕಾಗಿತ್ತು ಅಂಥೇಳಿ ಹೇಳ್ತಾನೆ. ದ ಮಾರಲ್ ಆಫ್ ದ ಸ್ಟೋರಿ ಈಸ್,
ಈ ಕಥೆಯ ನೀತಿ ಏನಂತ ಅಂದರೆ, ಕೈಂಡ್ನೆಸ್ ಈಸ್ ಆಲ್ವೇಸ್ ರಿವಾರ್ಡೆಡ್. ಯಾವಾಗಲೂ ನಾವು ಸತ್ಯದಿಂದ ಇರಬೇಕು, ದಯೆ ತೋರಿಸ್ಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಆ ಸಹಾಯ ಮಾಡಿದ್ದು ನಮಗೆ ವಾಪಸ್ ತಕ್ಷಣ ಸಿಗುತ್ತೆ. ವಿ ಶುಡ್ ಆಲ್ವೇಸ್ ಹೆಲ್ಪ್ ಅದರ್ಸ್ ಸೆಲ್ಫ್ಲೆಸ್ಲಿ. ನಾವು ಸಹಾಯವನ್ನು ಮಾಡಬೇಕು. ಆ ಸಹಾಯ ಮಾಡಬೇಕಾದ್ರೆ ಅವನು ನನಗೆ ಸಹಾಯ ಮಾಡಲಿ ಅಂತ ಹೇಳ್ಕೊಂಡು ನಾವು ಸಹಾಯ ಮಾಡಬಾರ್ದು ಬೇರೆಯವರಿಗೆ. ಆ ಸಹಾಯವನ್ನು ನಿರ್ಮಲ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಮಾಡಬೇಕು. ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಕೈಂಡ್ನೆಸ್ ಈಸ್ ಆಲ್ವೇಸ್ ರಿವಾರ್ಡೆಡ್. ವಿ ಶುಡ್ ಆಲ್ವೇಸ್ ಹೆಲ್ಪ್ ಅದರ್ಸ್ ಸೆಲ್ಫ್ಲೆಸ್ಲಿ. ನಾವು ನಮಗೆ ಏನಾದರೂ ಹೆಲ್ಪ್ ಆಗುತ್ತೆ ಅವರಿಂದ ಅಂತ ಹೇಳ್ಕೊಂಡು ನಾವು ಬೇರೆಯವರಿಗೆ ಸಹಾಯ ಮಾಡಬಾರ್ದು. ಆದರೆ ನಿರ್ಮಲ ಮನಸ್ಸಿನಿಂದ, ಶುದ್ಧ ಮನಸ್ಸಿಂದ ನಾವು ನಮ್ಮಿಂದ ಕೈಯಲ್ಲಿ ಆದಷ್ಟು ಸಹಾಯವನ್ನು ನಾವು ಬೇರೆಯವರಿಗೆ ಮಾಡಬೇಕು. ಆಗ ನಮಗೆ ದೇವರು 10ರಷ್ಟು ಒಳ್ಳೆಯದನ್ನು ನಮಗೆ ವಾಪಸ್ ಮಾಡ್ತಾನೆ ಅಂತ ಹೇಳ್ಕೊಂಡು ಈ ಕಥೆಯಿಂದ ತಿಳಿದು ಬರುವ ನೀತಿಯಾಗಿದೆ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.